ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂತಹ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀರಿ, ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ನಾವೆಲ್ಲರೂ ಸಾಗೋಣ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಸಂಚಿಕೆಯ ಮೊದಲ ವಚನ ಯಾವುದು ನೋಡೋಣ. ತಾನೆಂದೆನೊಲ್ಲಲ್ಲದೆ ಗುರುವೆಂದು ಹಿಡಿದವನ, ಗುರುವೆಂದಲ್ಲಿಯೇ ನೀನೆಂದು ನಡೆದವನ, ನೀನೆಂದಲ್ಲಿಯೇ ಲಿಂಗ ಜಂಗಮದ ಸಕೀಲ ಸಂಬಂಧವ ನೆಲೆಗೊಳಿಸಿದವನ, ಲಿಂಗ ಜಂಗಮದಲ್ಲಿ ತನ್ನ ಮರೆದು ಕರಿಗೊಂಡ ಲಿಂಗೈಕ್ಯನ, ಗುಹೇಶ್ವರ ಲಿಂಗದಲ್ಲಿ ಚನ್ನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥ: ಸಕಲ ಕ್ರಿಯೆಗಳಲ್ಲಿ ತಾನಾಗಿ ಮಾಡುವೆನೆನ್ನದೆ ಅರಿವಿನ ಪ್ರಭೆಯಾದ ಗುರುವೇ ಗೈವನೆಂದು ಆಚಾರವ ಹಿಡಿವನು ಚನ್ನಬಸವಣ್ಣನು. ಆ ಗುರುವೇ ಮಹಾಲಿಂಗ ತಂದೆ ನೀನೇ ಆಗಿರುವೆ ಎಂದು ನುಡಿದಂತೆ ನಡೆದವನು ಚನ್ನಬಸವಣ್ಣನು. ಸಕಲಕ್ಕೂ ಕಾರಣವಾದ ನೀನೇ ಲಿಂಗ ಜಂಗಮವಾಗಿ ಮಾಡಿಸಿಕೊಂಡೆ ಎಂಬ ದಾಸೋಹದ ಸಕೀಲ ಸಂಬಂಧವ ಎನ್ನಲ್ಲಿ ನೆಲೆಗೊಳಿಸಿದವನು ಚನ್ನಬಸವಣ್ಣನು. ಲಿಂಗ ಜಂಗಮದರ್ಚನೆಯಲ್ಲಿ ತನ್ನ ತಾ ಮರೆದು ಲಿಂಗದಲ್ಲಿ ಸ್ಥಿರವಾಗಿ ನೆಲೆ ನಿಂತು ಬೆರೆದ ಲಿಂಗೈಕ್ಯವಾದ ಚನ್ನಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ತನುವ ಗುರುವಿಗರ್ಪಿಸಿ ಮನವ ಲಿಂಗಕ್ಕರ್ಪಿಸಿ ಭಾವವ ಜಂಗಮಕ್ಕರ್ಪಿಸಿ ನಿಜವ ತೃಪ್ತಿಯಲರ್ಪಿಸಿ ಘನವನರಿವಿಗರ್ಪಿಸಿ ಅರ್ಪಿತವೇ ಅನರ್ಪಿತವಾಗಿ ಅನರ್ಪಿತವೇ ಅರ್ಪಿತವಾಗಿ ಅರ್ಪಿತ ಅನರ್ಪಿತಂಗಳಳಿದು ನಿತ್ಯ ಪ್ರಸಾದಿಯಾಗಿ ಪ್ರಸಾದದ ಹಾದಿಯನೆಲ್ಲರಿಗೆ ತೋರಿ ಮಹಾಪ್ರಸಾದದ ಬೆಳವಿಗೆಯ ಮಾಡಿದನು ಗುಹೇಶ್ವರನ ಶರಣ ಚನ್ನಬಸವಣ್ಣನು. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಕ್ರಿಯಾಸ್ವರೂಪವಾದ ತನುವನ್ನು ಅರಿವು ಸ್ವರೂಪವಾದ ಗುರುವಿಗರ್ಪಿಸಿ ಜ್ಞಾನ ಸ್ವರೂಪವಾದ ಮನವನ್ನು ನಿತ್ಯ ಸ್ವರೂಪವಾದ ಲಿಂಗಕ್ಕೆ ಅರ್ಪಿಸಿ ಬಯಕೆಯ ಸ್ವರೂಪವಾದ ಭಾವವನ್ನು ಅನುಭಾವ ಸ್ವರೂಪವಾದ ಜಂಗಮಕ್ಕೆ ಅರ್ಪಿಸಿ ಭಕ್ತನ ನಿಜ ನಿಲುವನ್ನು ತೃಪ್ತಿಗರ್ಪಿಸಿದನು. ತಾನಿಂತ ಲಿಂಗದ ಘನ ನಿಲುವನ್ನು ತನ್ನತಾ ಅರಿತ ಅರಿವಿಗೆ ಅರ್ಪಿಸಿದ ಬಳಿಕ ಇನ್ನು ಮುಂದಿನ ಬಾಹ್ಯ ಅರ್ಪಿತಗಳೆಲ್ಲವೂ ಅನರ್ಪಿತವಾದವು. ತಾನು ಅರ್ಪಿಸದಿದ್ದರೂ ಲಿಂಗಾಂಗಕ್ಕೆ ಬಂದ ಪದಾರ್ಥವೆಲ್ಲವೂ ಅರ್ಪಿತವಾದವು. ಬಳಿಕ ಅಂಗ ಲಿಂಗವೆಂಬ ಭಿನ್ನ ಭಾವವಳಿದ ಬಳಿಕ ಅರ್ಪಿತ ಅನರ್ಪಿತಗಳಳಿದು ನಿತ್ಯ ಪ್ರಸಾದಿಯಾಗಿ ನಿಜ ಪ್ರಸಾದದ ಹಾದಿಯನ್ನು ಸದಾಚಾರಿಗಳೆಲ್ಲರಿಗೂ ತೋರಿ ಸರ್ವಾಂಗವನ್ನೂ ಮಹಾಪ್ರಸಾದದ ಪ್ರಭೆಯನ್ನಾಗಿ ಮಾಡಿದನು ಮಹಾಘನಲಿಂಗದ ಶರಣ ಚನ್ನಬಸವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಲಿಂಗ ವಿಕಾರಿಗೆ ಅಂಗ ವಿಕಾರವೆಂಬುದಿಲ್ಲ, ಜಂಗಮ ವಿಕಾರಿಗೆ ಧನ ವಿಕಾರವೆಂಬುದಿಲ್ಲ, ಪ್ರಸಾದ ವಿಕಾರಿಗೆ ಮನೋವಿಕಾರವೆಂಬುದಿಲ್ಲ, ಇಂತಿ ತ್ರಿವಿಧ ಗುಣವನರಿದಾತನು ಅಚ್ಚಲಿಂಗೈಕ್ಯನೂ ಕಾಣ ಕೂಡಲ ಸಂಗಮ ದೇವ. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ಲಿಂಗ ಸುಖವನ್ನುಂಡು ಲಿಂಗದಲ್ಲಿ ಬೆರೆಯಬೇಕೆಂಬ ಲಿಂಗ ವಿಕಾರಿಗೆ ಅಂಗಸುಖದ ಬಯಕೆಯ ಅಂಗವಿಕಾರವೆಂಬುದು ಇರುವುದಿಲ್ಲ. ಜಂಗಮವನರ್ಚಿಸಿ ಪ್ರಸಾದ ಸವಿವ ಜಂಗಮ ವಿಕಾರಿಗೆ ಧನವ ಸಂಪಾದಿಸಬೇಕೆಂಬ ಧನದ ವಿಕಾರವಿರುವುದಿಲ್ಲ.
ಪರಬ್ರಹ್ಮ ಸ್ವರೂಪವಾದ ಜ್ಞಾನ ಪ್ರಸಾದವ ಸವಿಯಬೇಕೆಂಬ ಪ್ರಸಾದ ವಿಕಾರಿಗೆ ವಿಷಯದಾಸೆಗಳೆಳಿಸುವ ಮನ ವಿಕಾರವಿರುವುದಿಲ್ಲ. ಇಂತಹ ಲಿಂಗ ವಿಕಾರ, ಜಂಗಮ ವಿಕಾರ, ಪ್ರಸಾದ ವಿಕಾರವೆಂಬ ತ್ರಿವಿಧ ಗುಣವನರಿದಾತನು ಅಚ್ಚ ಲಿಂಗೈಕ್ಯನೂ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಮಾಡಬಾರದ ಭಕ್ತಿಯನೇ ಮಾಡಿ, ನೋಡಬಾರದ ನೋಟವನೇ ನೋಡಿ, ಕೂಡಬಾರದ ಕೂಟವನೇ ಕೂಡಿ, ಸ್ತುತಿಸುವವರಿಗೆ ಸ್ತುತಿಗೆ ಬಾರದೆ, ಮುಟ್ಟುವವರಿಗೆ ಮುಟ್ಟಬಾರದೆ, ಬಟ್ಟ ಬಯಲಾಗಿ ಹೋದ ಮರುಳು ಶಂಕರ ದೇವರ ಮಹಾತ್ಮೆಗೆ ನಮೋ ನಮೋ ಎಂದು ಬದುಕಿದೆನು ಕಾಣ ಕೂಡಲ ಚನ್ನ ಸಂಗಮ ದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಮಹಾಪ್ರಸಾದಿ ಮರುಳು ಶಂಕರ ದೇವರು ಮರ್ತ್ಯದ ಭಿನ್ನ ಭಾವದ ಮಾನವರಾದರೂ ಮಾಡದೆ ತನ್ನನ್ನಾಚರಿಸಿಕೊಂಬ ಶಿವಾದ್ವೈತ ಭಕ್ತಿಯನೇ ಮಾಡಿ, ಅಂತರಂಗದಲ್ಲಿ ಅಡಗಿರುವ ಪ್ರಾಣಲಿಂಗದ ನೋಡಬಾರದ ನೋಟವನೇ ನೋಡಿದರೂ ಇಂತಿ ಮಾಟ ನೋಟಗಳಿಂದ ಕೂಡಬಾರದ ಮಹಾಲಿಂಗದಲ್ಲಿ ಕೂಡಿ ಸಾಮರಸ್ಯ ಸಂಪಾದಿಸಿದರು. ತನ್ನ ಸ್ತುತಿಸುವವರಿಗೆ ಸ್ತುತಿಗೆ ಸಿಗದೆ, ಮುಟ್ಟುವವರಿಗೆ ಮುಟ್ಟಲು ನಿಲುಕದೆ, ಬಯಲ ಲಿಂಗದಲ್ಲಿ ಬೆರೆದು ಬಯಲಾಗಿ ಹೋದ ಮಹಾಪ್ರಸಾದಿ ಮರುಳು ಶಂಕರ ದೇವರ ಮಹಾತ್ಮೆಗೆ ನಾನು ನಮೋ ನಮೋ ಎಂದು ಬದುಕಿದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ತನು ಮುಟ್ಟಿ ಮನ ಮುಟ್ಟದೆ ದೂರವಾದರಯ್ಯ, ಬೆಲೆವೆಣ್ಣಿನಂತೆ ಸೂಳೆ ತನು ಮುಟ್ಟಿ ಅಪ್ಪುವಳಲ್ಲದೆ, ಮನಮುಟ್ಟಿ ಅಪ್ಪಳಾಗಿ ಆಚಾರವನರಿಯದ ಅರೆಮರುಳುಗಳು ಶಿವ ಸುಖವನೆತ್ತಬಲ್ಲರು ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥ: ಲೋಕದ ಭಾವುಕರು ನಿರವಯ ದೇವರನ್ನು ತನ್ನ ಪ್ರಾಣವೆಂದು ನಂಬಿ ಮನಮುಟ್ಟಿ ಅರ್ಚಿಸದೆ, ಸೂಳೆಯು ಅನ್ಯ ಪುರುಷನನ್ನು ತನುಮುಟ್ಟಿ ಅಪ್ಪಿದಂತೆ ಬರೀ ತನುಮುಟ್ಟಿ ಪೂಜಿಸಿ ಲಿಂಗದೇವನಲ್ಲಿ ಬೆರೆಯದೆ ದೂರವಾದರು. ಹಣಕ್ಕಾಗಿ ಅನ್ಯ ಪುರುಷನನ್ನು ಅಪ್ಪುವ ಸೂಳೆಯು ಕೇವಲ ತನ್ನ ತನುಮುಟ್ಟಿ ಅಪ್ಪುವಳಲ್ಲದೆ ಮನಮುಟ್ಟಿ ಅಪ್ಪಲಾರಳು. ಅದರಂತೆ ಮನಮುಟ್ಟಿ ಏಕೋಭಾವದಿಂದ ಲಿಂಗವನಪ್ಪಿ ಅಗಲದಿರುವ ಆಚಾರವನರಿಯದ ಅರೆಹುಚ್ಚು ಮಾನವರು ಮನವನಪ್ಪಿ ನಿಲ್ಲಿಸಿ ಲಿಂಗವನರ್ಚಿಸುವ ಶಿವಸುಖದ ಸವಿಯನ್ನು ಎತ್ತಬಲ್ಲರು ದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಉಲಿಗರ ಮಾತು ಉಲಿಗರ ತೋಟಿಯೊಳಗುಂಟೆ ಲಿಂಗಾನುಭಾವ, ಸಂತೆಯೊಳಗೆ ಸಮಾಧಿಯುಂಟೆ ಕೂಡಲ ಚನ್ನ ಸಂಗಮ ದೇವರ ಅನುಭಾವ, ಹೊರವೇಷದ ವಾಚಾಳರಿಗೆಲ್ಲಿಯದೋ. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಹಲವು ಶಾಸ್ತ್ರವನ್ನೋದಿ ಕೇಳಿ ಕಲಿತು ನುಡಿವ ವಾಚಾಳಿಯ ಮಾತು ಮತ್ತು ಅಂತಹ ವಾದಿ ಗೆಲ್ಲಬೇಕೆಂಬ ವಾಚಾಳಿಗಳ ಜಗಳದಲ್ಲಿ ತನ್ನಲ್ಲಿ ತಾ ಅನುಭವಿಸುವ ಲಿಂಗಾನುಭವವುಂಟೆ. ಜನನಿಬಿಡವಾದ ಸಂತೆಯಲ್ಲಿ ಶಿವಯೋಗ ಸಮಾಧಿಯುಂಟೆ. ಅದರಂತೆ ಮಹಾಜ್ಞಾನದೇವನ ಅನುಭಾವ ಸುಖವು ವಿಭೂತಿ, ರುದ್ರಾಕ್ಷಿ, ಕಾವಿ, ಕಾಷಾಯಾಂಬರವೆಂಬ ಹೊರವೇಷವ ಧರಿಸಿ ಎಲ್ಲ ಬಲ್ಲವರಂತೆ ಮಾತನಾಡುವ ವಾಚಾಳರಿಗೆಲ್ಲಿ ದೊರೆಯಬೇಕು? ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೋ, ಭಕ್ತಿಗೆ ಅನುಭಾವವೇ ಆಚಾರ ಕಾಣಿರೋ, ಅನುಭಾವವಿಲ್ಲದವನ ಭಕ್ತಿ ಎಳತಟಗೊಳಿಸಿತ್ತು. ಅನುಭಾವವ ಮಾಡುವಲ್ಲಿ ವಿನಯದಿಂದ ಕೇಳದಿರ್ದಡೆ, ಕೂಡಲ ಚನ್ನ ಸಂಗಮದೇವ ಅಘೋರ ನರಕದಲ್ಲಿಕ್ಕುವ.
ಚನ್ನಬಸವಣ್ಣನವರ ಈ ವಚನದ ಅರ್ಥ: ತನ್ನ ತಾನರ್ಚಿಸಿಕೊಂಬ ಶಿವಾದ್ವೈತ ಭಕ್ತಿಗೆ ಶಿವಶರಣರ ಅನುಭಾವವೇ ಮೂಲ ಬೀಜವಾಗಿದೆ ನೋಡಿರೈ. ಮತ್ತು ಆ ಶಿವಾದ್ವೈತ ಭಕ್ತಿಗೆ ಅನುಭಾವಿಗಳ ಅನುಭಾವವೇ ಆಚಾರದ ಚೇತನವಾಗಿದೆ. ಮಹಾನುಭಾವಿ ಶರಣರ ಅನುಭಾವವಿಲ್ಲದವನ ಭಕ್ತಿಯು ಒಂದು ನಿಶ್ಚಿತ ನಿಲುವಿನಲ್ಲಿ ನಿಲ್ಲದೆ ವಿಚಲಿತವಾಗಿ ಹೊಯ್ದಾಡಿಸುವುದು. ಮಹಾನುಭಾವಿ ಶರಣರು ಅನುಭಾವಗೋಷ್ಠಿ ಮಾಡುವಲ್ಲಿ ಭೃತ್ಯ ಭಾವದಿಂದ ಕೇಳದಿದ್ದರೆ ಮಹಾಲಿಂಗದೇವನೋ ಅಲ್ಲದ ಆಚಾರದ ಅತಿಶೋಕವೆಂಬ ಘೋರ ನರಕದಲ್ಲಿಡುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಅನುಭಾವ ಅನುಭಾವವೆಂದೆಂಬಿರಿ, ಅನುಭಾವವೆಂಬುದು ನೆಲದ ಮರೆಯ ನಿಧಾನ ಕಾಣಿಭೋ. ಅನುಭಾವವೆಂಬುದು ಶಿಶುಕಂಡ ಕನಸು ಕಾಣಿಭೋ. ಅನುಭಾವವೆಂಬುದು ಅಂತರಂಗದ ರತ್ನ ಕಾಣಿಭೋ. ಅನುಭಾವವೆಂಬುದು ರಚ್ಚೆಯ ಮಾತೆ, ಅನುಭಾವವೆಂಬುದು ಸಂತೆಯ ಸುದ್ದಿಯೇ. ಅನುಭಾವವೆಂಬುದು ಬೀದಿಯ ಪಸಾರವೇ. ಏನೆಂಬೆ ಹೇಳ ಮಹಾಘನವನು. ಆನೆಯ ಮಾನದೊಳಗಿಕ್ಕಿ ದಡಗುಡುವುದೇ, ದರ್ಪಣದೊಳಡಗುವುದಲ್ಲದೆ ಕಂಡ ಕಂಡಲ್ಲಿ ಗೋಷ್ಠಿ, ನಿಂದ ನಿಂದಲ್ಲಿ ಅನುಭಾವ, ಬಂದ ಬಂದಲ್ಲಿ ಪ್ರಸಂಗವ ಮಾಡುವ ಪಾತಕರ ತೋರದಿರಯ್ಯ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಅಯ್ಯ ಭಾವ ಭ್ರಮಿತರೆ, ಅನುಭಾವ ಅನುಭಾವವೆಂದು ನುಡಿಯುವಿರಿ. ಅನುಭಾವವೆಂಬುದು ನೆಲದ ಮರೆಯಲ್ಲಿ ಕಾಣದೆ ಗೌಪ್ಯವಾಗಿರುವ ಸಂಪತ್ತಿನಂತೆ ನಿಜ ಸಂಪತ್ತು ನೋಡಿರೋ. ಅನುಭಾವವೆಂಬುದು ಮಾತರಿಯದ ಮುಗ್ಧ ಮಗು ಮಲಗಿ ಕಂಡ ಕನಸಿನಂತೆ ಸ್ವಾನುಭವಕ್ಕೆ ಮಾತ್ರ ತೋರುವ ನಿಜ ಸುಖ ನೋಡಿರೋ. ಅನುಭಾವವೆಂಬುದು ಅನುಭಾವಿಗಳು ಸಂಪಾದಿಸಿದ ಅಂತರಂಗದ ಮೌಲ್ಯವಾದ ರತ್ನ ನೋಡಿರೋ. ಹೀಗಲ್ಲದೆ ಅನುಭಾವವೆಂಬುದು ಅವರಿವರು ಭ್ರಮಿಸಿದಂತೆ ಬಾಯಿಗೆ ಬಂದಂತೆ ಅರಚುವ ಮಾತೆ. ಅನುಭಾವವೆಂಬುದು ಜನಸಂದಣಿಯ ಕೋಲಾಹಲದ ಸಂತೆಯೊಳಗೆ ಕಂಡುಬರುವ ಸಮಾಚಾರವೇ. ಅನುಭಾವವೆಂಬುದು ಬೀದಿಯಲ್ಲಿ ಮಾರಾಟಕ್ಕೆ ಅರಹಿದ ಸಾಮಗ್ರಿಯ ಪಸಾರವೇ. ಏನೆಂದು ತಿಳಿದಿರುವೆ ಹೇಳಯ್ಯ ಆ ಅನುಭಾವವೆಂಬ ಮಹಾಘನಕ್ಕೆ. ದೊಡ್ಡಾಕಾರದ ಆನೆಯು ಶುದ್ಧ ದರ್ಪಣದಲ್ಲಿ ಅಡಗುವುದಲ್ಲದೆ ಅಳೆಯುವ ಸಾಧನದ ಪಾತ್ರೆಯಲ್ಲಿಕ್ಕಿದರೆ ಅಡಗುವುದೇ ಇಲ್ಲ. ಅದರಂತೆ ಅಂತರಂಗದ ಅನುಪಮ ಲಿಂಗವ ಕುರಿತು ಮಾತ ಕಲಿತು ಕಂಡ ಕಂಡಲ್ಲಿ ಚರ್ಚಾಗೋಷ್ಠಿಯ ಮಾಡುತ್ತಾ ನಿಂತ ನಿಂತಲ್ಲಿಯೇ ಅನುಭಾವ ಭಾಷೆಯ ನುಡಿಯುತ್ತಾ ಮಾತು ಬಲ್ಲವರೆಲ್ಲ ಬಂದ ಬಂದಲ್ಲಿಯೇ ಚರ್ಚೆ ವಿವೇಚನೆ ಮಾಡುವ ಪಾತಕರನ್ನು ಎನ್ನತ್ತ ತೋರದಿರುವುದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ವೃಕ್ಷಾಶ್ರಯದಲ್ಲಿರ್ದು ಭಿಕ್ಷಾ ಪರಿಣಾಮಿಯಾಗಿರ್ದಡೇನು, ಉಟ್ಟುದನುಳಿದು ಬತ್ತಲೆಯಾಗಿರ್ದಡೇನು, ಕಾಲರಹಿತನಾದಡೇನು ಕರ್ಮರಹಿತನಾದಡೇನು, ಕೂಡಲ ಚನ್ನ ಸಂಗನ ಅನುಭಾವವ ಅರಿಯದವರು ಏಸುಕಾಲ ಇರ್ದಡೇನೂ ವ್ಯರ್ಥ ಕಾಣಿರೋ. ಚನ್ನಬಸವಣ್ಣನವರ ಈ ವಚನದ ಅರ್ಥ: ಮನೆ ಮಠವ ತೊರೆದು ತ್ಯಾಗಿಯಾಗಿ ಅಡವಿಯ ಮರದ ಆಶ್ರಯದಲ್ಲಿದ್ದು ಭಿಕ್ಷಾಟನೆಯಲ್ಲಿ ಸುಖಿಯಾಗಿದ್ದರೇನು ಪ್ರಯೋಜನ? ಉಟ್ಟ ಬಟ್ಟೆಯನ್ನು ತೆಗೆದು ಬೆತ್ತಲೆಯಾಗಿದ್ದರೇನು ಪ್ರಯೋಜನ? ಹಲವು ಸಾಧನೆಯ ಮಾಡಿ ಮೃತ್ಯು ಮರಣರಹಿತನಾದರೇನು ಪ್ರಯೋಜನ? ಲೋಕದಲ್ಲಿ ಮಾಡಬೇಕಾದ ಕರ್ತವ್ಯರಹಿತನಾಗಿ ಸನ್ಯಾಸಿಯಾದರೇನು ಪ್ರಯೋಜನ? ತನ್ನಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿರುವ ಅಗಣಿತ ವಸ್ತುವಿನ
ಅನುಭಾವವನರಿಯದವರು ಈ ಲೋಕದಲ್ಲಿ ಎಷ್ಟು ವರ್ಷವಿದ್ದರೇನು, ಅದು ವ್ಯರ್ಥ ನೋಡಿರೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಭಾವದಿಂದ ಲಿಂಗೈಕ್ಯರಾದೆವೆಂಬರು, ಜೀವದಿಂದ ಲಿಂಗೈಕ್ಯರಾದೆವೆಂಬರು. ಸುಷುಮ್ನ ನಾಳದ ಭೇದವನರಿಯರು, ವಿಷಯದಲ್ಲಿ ಗಸಣಿಗೊಂಬರು. ಅಂತರಂಗದ ಶುದ್ಧಿಯನರಿಯದವರೆತ್ತ ಬಲ್ಲರು, ಕೂಡಲ ಚನ್ನ ಸಂಗಮ ದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಪ್ರಾಣಲಿಂಗದ ನಿಜವನರಿಯದೆ ನಾವು ಭಾವದಿಂದ ಲಿಂಗದಲ್ಲಿ ಸಮರಸವಾದೆವೆಂಬುವರು, ಜೀವದಿಂದ ಲಿಂಗದಲ್ಲಿ ಸಮರಸವಾದೆವೆಂಬುವರು. ಆದರೆ ಶಿವಸಾಮರಸ್ಯದ ಸುಮಾರ್ಗವೆನಿಸುವ ಸುಷುಮ್ನ ನಾಳದಲ್ಲಿ ಭೇದಿಸುವ ನಿಜ ಮರ್ಮವನರಿಯರು. ಇಂದ್ರಿಯಗಳ ದಾಸರಾಗಿ ಶಬ್ದಾದಿ ಪಂಚ ವಿಷಯಾಸಕ್ತಿಯಲ್ಲಿ ಸಿಕ್ಕು ತೊಂದರೆ ಪಡುತ್ತಿರುವರು. ಅಂದ ಬಳಿಕ ಇಂಥವರು ಅಂತರಂಗದ ಪರಿಶುದ್ಧದಲ್ಲಿ ಪ್ರಕಾಶಿಸುವ ಪ್ರಾಣಲಿಂಗದ ಪ್ರಭೆಯನ್ನೆತ್ತಬಲ್ಲರು ದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಮಾತಿನ ಮಾತಿನ ಗೀತಂಗಳಲ್ಲಿ ಸುಜಾಣನಾಗಬಹುದು, ಶ್ರೋತ್ರದ ಸೊಗಸಿನಲ್ಲಿ ಪ್ರಾಜ್ಞ ಪ್ರವೀಣತೆಯಲ್ಲಿ ಜಾಣನಾಗಬಹುದು, ಅಂತರಂಗ ಬಹಿರಂಗವನರಿಯಬಹುದು, ಆಗಮ ಪುರಾಣ ಶ್ರುತಿ ಸ್ಮೃತಿಗಳಿಗೆ ಆತರ್ಕ್ಯನಾಗಿರಬಹುದು, ಭೂತ ವಿಕಾರದ ಪ್ರಕೃತಿ ಸ್ವಭಾವದ ಭ್ರಾಂತಿಯ ನಳಿದಿರಬಹುದು, ಕಾಂತೆಯ ರತಿಗುಣವರ್ಜಿತನಾಗಿ ಕಾಶಿ ಕ್ಷೇತ್ರ ವಾಸಿಯಾಗಿರಬಹುದು. ಎನ್ನೊಡೆಯ ಕೂಡಲ ಚನ್ನ ಸಂಗನ ನಚ್ಚಿನ ಮೆಚ್ಚಿನ ಇಚ್ಛಾವಶವರ್ತಿಯಾಗಿರಬಾರದು ಲಿಂಗಾನುಭಾವಿಗಳಿಗಲ್ಲದೆ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಬುದ್ಧಿಬಲದ ಹಲವು ಮಾತು ಕಲಿತು ಮಾತುಗಳಲ್ಲಿ ಮತ್ತು ಕವಿ ಕಾವ್ಯ ಗೀತೆಗಳ ರಚಿಸಿ ಹಾಡುವಲ್ಲಿ ಒಳ್ಳೆಯ ಜಾಣನಾಗಿರಬಹುದು. ಶ್ರೋತ್ರದ ಶಬ್ದ ಸೊಗಸಿನಲ್ಲಿ, ಬುದ್ಧಿವಂತಿಕೆಯ ನಿಪುಣತೆಯಲ್ಲಿ ಎಲ್ಲರಿಗಿಂತಲೂ ಜಾಣನಾಗಬಹುದು. ಅಂತರಂಗ ಬಹಿರಂಗದ ಭವಿಷ್ಯದ ವಿದ್ಯೆಯನರಿಯಬಹುದು ಮತ್ತು 28 ಆಗಮ 18 ಪುರಾಣ ಶ್ರುತಿ ಸ್ಮೃತಿಗಳಿಗೆ ಊಹಿಸಲ ಸಾಧ್ಯವಾದವನಾಗಿರಬಹುದು. ಪೃಥ್ವಿ, ಆಪು, ತೇಜ, ವಾಯು, ಆಕಾಶವೆಂಬ ಪಂಚಭೂತಗಳಿಂದಾಗುವ ಪ್ರಕೃತಿಯ ಸ್ವಭಾವದ ಆಗು ಹೋಗಿನ ಭ್ರಾಂತಿಯ ನಳಿದಿರಬಹುದು. ಸತಿಯ ರತಿ ಸಂಗ ಗುಣರಹಿತನಾಗಿ ಕಾಶಿ ಕ್ಷೇತ್ರವಾಸಿಯಾಗಿರಬಹುದು. ಆದರೆ ಎನ್ನೊಡೆಯನಾದ ಮಹಾಲಿಂಗದಲ್ಲಿ ಬೆರೆದು ಆ ಲಿಂಗದ ಅಚ್ಚುಮೆಚ್ಚಿನ ಇಚ್ಛೆಯಲ್ಲಿ ವಶದಂತೆ ವರ್ತಿಸುವುದು ಲಿಂಗಾನುಭಾವಿಗಳಿಗಲ್ಲದೆ ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ತನ್ನ ನಿಕ್ಕಿ ನಿಧಾನವ ಸಾಧಿಸಲರಿಯದ ಹಂದೆಗಳಿದ್ದು ಫಲವೇನು, ಕಾಡಹಂದಿ ನರಿಯ ಹಿಂಡು ತರುವಿಂಧ್ಯದಲ್ಲಿ ಕೂಡಿರವೆ, ನರವಿಂಧ್ಯದಲ್ಲಿ ಕೂಡಿರವೆ, ತಮ್ಮ ತಮ್ಮ ಕತ್ತಲೆ ಹರಿಯದೆ ಇದಿರಿಂಗೆ ಬುದ್ಧಿಯ ಹೇಳಿ ಉದರವ ಹೊರೆವ ಚದುರರೆಲ್ಲ ಹಿರಿಯರಪ್ಪರೇ. ಲೋಗರ ಮಕ್ಕಳ ನಿಕ್ಕಿ ನೆಲೆಯ ನೋಡಿಹೆನೆಂದಡೆ ಅದೆಂತು ಸಾಧ್ಯವಪ್ಪನಯ್ಯ ನಮ್ಮ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ತನ್ನನ್ನೇ ಲಿಂಗಕ್ಕೆ ಅರ್ಪಿಸಿಕೊಂಡು ಪ್ರಾಣಲಿಂಗವೆಂಬ ನಿಜ ಸಂಪತ್ತನ್ನು ಸಾಧಿಸಿಕೊಳ್ಳದ ಹೇಡಿ ಸಾಧಕರಿದ್ದು ಫಲವೇನು? ಅವರ ಬದುಕು ಕಾಡಹಂದಿ ನರಿಯ ಹಿಂಡು ಮುಂತಾದವು ಮರಗಿಡಗಳ ಅಡವಿಯಲ್ಲಿ ಕೂಡಿರುವುದಿಲ್ಲವೇ? ಅದರಂತೆಯೇ
ಮರವೆಯ ಮಾನವರಿದ್ದ ಭವಾರಣ್ಯದಲ್ಲಿ ನರಜೀವಿ ಬಾಳಿರುವುದಿಲ್ಲವೇ? ತಮ್ಮ ತಮ್ಮ ಮನದ ಮರವೆಯ ಕತ್ತಲು ನಿವಾರಿಸಿಕೊಳ್ಳದೆ ಅನ್ಯರಿಗೆ ಬುದ್ಧಿಯ ಬೋಧೆಯ ಹೇಳಿ ತನ್ನ ಹೊಟ್ಟೆಯ ಹೊರೆಯುವ ಬುದ್ಧಿಬಲದ ಜಾಣರೆಲ್ಲ ಅನುಭಾವದ ಹಿರಿಯರಾಗುವರೇ? ಅನ್ಯರ ಮಕ್ಕಳನ್ನು ಬಲಿಗೊಟ್ಟು ಲಿಂಗದ ನೆಲೆಯ ನೋಡುವೆನೆಂದರೆ ಅದು ಹೇಗೆ ಸಾಧ್ಯವಾಗುವುದು? ಅಸಾಧ್ಯ ಎಂದು ಹೇಳುವುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಅಂಗದ ಮೇಲಣ ಲಿಂಗವೆಲ್ಲಿಯಾದಡು ಉಂಟು, ಪ್ರಾಣದ ಮೇಲಣ ಲಿಂಗವ ಪೂರ್ವ, ಅವರನೇ ಅರಸಿ ತೋಳಲಿ ಬಳಲುತ್ತಿದ್ದೆನಯ್ಯ. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ, ನಿಮ್ಮ ಶರಣರು ಸಕೃತ್ ಕಾಣಲಾರರು. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಅಂಗದ ಮೇಲೆ ಧರಿಸಿದ ಇಷ್ಟಲಿಂಗ ಎಲ್ಲಿಯಾದರೂ ಉಂಟು, ಆದರೆ ಪ್ರಾಣದ ಮೇಲೆ ಧರಿಸಿದ ಪ್ರಾಣಲಿಂಗವು ಅಸಾಧಾರಣವಾಗಿದೆ. ನಾನು ಅಂಥವರನ್ನೇ ಹುಡುಕಿ ಬಳಲಿ ಕಷ್ಟಪಡುತ್ತಲಿದ್ದೇನೆ. ಆದುದರಿಂದ ಮಹಾಘನಲಿಂಗವೇ, ನಿಮ್ಮ ನಿಜ ಶರಣರು ಸುಲಭವಾಗಿ ಒಮ್ಮೆಲೆ ಕಣ್ಣಿಗೆ ಕಾಣಲಾರರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಗುರುಪ್ರಾಣ ಗುರುಪ್ರಾಣ ಎಂದೆಂಬರು, ಗುರುವ ತಮ್ಮಲ್ಲಿ ಸ್ವಾಯತವ ಮಾಡಲರಿಯದ ಗುರುಭ್ರಷ್ಟರ ನೋಡ. ಲಿಂಗಪ್ರಾಣ ಲಿಂಗಪ್ರಾಣ ಎಂದೆಂಬರು, ಲಿಂಗವ ತಮ್ಮಲ್ಲಿ ಸ್ವಾಯತವ ಮಾಡಲರಿಯದ ಲಿಂಗಭ್ರಷ್ಟರ ನೋಡ. ಮಂತ್ರಪ್ರಾಣ ಮಂತ್ರಪ್ರಾಣ ಎಂದೆಂಬರು, ಮಂತ್ರವ ತಮ್ಮಲ್ಲಿ ಸ್ವಾಯತವ ಮಾಡಲರಿಯದ ಮಂತ್ರಭ್ರಷ್ಟರ ನೋಡ. ಇಂತಿ ತ್ರಿವಿಧವನೊಂದೆಂದರಿಯದ ಪ್ರಾಣಲಿಂಗ ಸಂಬಂಧಿಗಳೆಂಬುವರನು ಏನೆಂಬೇ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ನಮಗೆ ಗುರುಪ್ರಾಣ ಗುರುಪ್ರಾಣವೆಂದೆನ್ನುವರು, ಅರಿವಿನ ಗುರುವನ್ನು ತಮ್ಮಲ್ಲಿ ಅಭಿನ್ನವಾಗಿ ಅಳವಡಿಸಿಕೊಳ್ಳದ ಇವರು ಗುರುಭ್ರಷ್ಟರು ನೋಡು. ನಮಗೆ ಲಿಂಗವೇ ಪ್ರಾಣ ಲಿಂಗವೇ ಪ್ರಾಣವೆಂದೆನ್ನುವರು, ವಿಶ್ವಚೇತನವಾದ ಲಿಂಗವನ್ನು ತಮ್ಮಂಗದಲ್ಲಿ ಅಭಿನ್ನವಾಗಿ ಅಳವಡಿಸಿಕೊಳ್ಳದ ಲಿಂಗಭ್ರಷ್ಟರಿವರು ನೋಡು. ನಮಗೆ ಮಂತ್ರವೇ ಪ್ರಾಣ ಮಂತ್ರವೇ ಪ್ರಾಣ ಎಂದೆನ್ನುವರು, ಮಹಾಮಂತ್ರವನ್ನು ತಮ್ಮ ಮನದಲ್ಲಿ ಅಭಿನ್ನವಾಗಿ ಅಳವಡಿಸಿಕೊಳ್ಳದ ಇವರು ಮಂತ್ರಭ್ರಷ್ಟರು ನೋಡು. ಹೀಗೆ ಈ ಗುರು ಲಿಂಗ ಮಂತ್ರ ಮೂರು ತತ್ವಗಳು ಪರಶಿವ ತತ್ವ ಒಂದೇ ಎಂದು ಅರಿದು ನಾವು ಪ್ರಾಣಲಿಂಗ ಸಂಬಂಧಿಗಳೆಂದು ನಡೆದುಕೊಂಬುವರನ್ನು ಏನೆನ್ನಲೀ ದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇದುವರೆಗೂ ಈ ವಚನವಾಣಿ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳ ಅರ್ಥವನ್ನು ಅರಿತುಕೊಂಡಿದ್ದೀರಿ. ಹಾಗೆ ಅವುಗಳ ಸಾರವನ್ನು ನಮ್ಮ ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸುವಲ್ಲಿ ಈ ವಚನಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಲಿ ಅಂತ ಬಯಸ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ಈ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.